ನೀವು ಯಾವುದೇ ಒಂದು ಮ್ಯಾನಿಫೆಸ್ಟ್ನ ಮಾಡ್ಬೇಕಂತ ಹೇಳಿದ್ರೆ ಏನು ಮಾಡಬೇಕು? ಅಫರ್ಮ್ ಮಾಡ್ಬೇಕಂತೀರಾ, ವಿಜುವಲೈಸ್ ಮಾಡ್ಬೇಕಂತೀರಾ, ಹೌದಲ್ವಾ? ಹಾಗೆ ಸ್ಕ್ರಿಪ್ಟಿಂಗ್ನ ಮಾಡ್ಬೇಕಂತೀರಾ, ರೈಟಿಂಗ್ನ ಮಾಡ್ಬೇಕಂತೀರಾ, ಓಕೆ, ಯೂನಿವರ್ಸ್ ಅಂತೀರಾ, ಎಲ್ಲದನ್ನು ಕೂಡ ಹೇಳ್ಕೊಂತೀರಾ. ಓಕೆ, ಇಲ್ಲಿ ಓಕೆ, ಪ್ರತಿಯೊಂದು ಓಕೆ, ನೀವೇನೇನು ಮಾಡಬೇಕು ಅಂತ ಮಾಡ್ತಿದ್ರೆ ಎಲ್ಲದನ್ನು ಓಕೆ. ಆದರೆ ಇದೆಲ್ಲ ಗೊತ್ತಿದೆ ಏನೇನು ಮಾಡ್ಬೇಕಂತ ನಿಮಗೆ. ಬಟ್ ಒಂದು ವಿಷಯ ನಿಮಗೆ ತಿಳಿದಿದೆಯಾ? ಎಲ್ಲಿವರೆಗೆ ನೀವು ಇದು ಈಸ್ ಅಂಡ್ ಎಫರ್ಟ್ಲೆಸ್ ಅಂತ ಬರೋದಿಲ್ವಾ ನಿಮಗೆ ತಲೆಯಲ್ಲಿ, ಅಂದ್ರೆ ನಿಮ್ಮೊಂದು ಮೈಂಡಲ್ಲಿ ಓಡೋದಿಲ್ವೋ, ಅಲ್ಲಿವರೆಗೂ ಕೂಡ ಇದು ಹಾರ್ಡ್ ಅನಿಸುತ್ತೆ ನಿಮಗೆ. ಮ್ಯಾನಿಫೆಸ್ಟೇಷನ್ ಇಟ್ಸ್ ಈಸಿ ಅಂಡ್ ಎಫರ್ಟ್ಲೆಸ್ ಅಂಡ್ ಸಿಂಪಲ್. ಓಕೆ, ಇಲ್ಲಿ ನಿಮ್ಮೊಂದು ಸುಪ್ತ ಮನಸ್ಸನ್ನ ನೀವು ಯಾವ ರೀತಿ ಪ್ರೋಗ್ರಾಮ್ ಮಾಡ್ತೀರಾ, ನೀವು ಯಾವುದೊಂದನ್ನ ಪಡಿಬೇಕು. ಈಗ ನೀವು ಮನಿನ ಮ್ಯಾನಿಫೆಸ್ಟ್ನ ಮಾಡಬೇಕು, ಹೌದಲ್ವಾ? ಅಂದ್ರೆ ಮನಿನ ಮ್ಯಾನಿಫೆಸ್ಟ್ನ ಮಾಡೋದು ತುಂಬಾ ಈಸಿ ಆಗಿದೆ. ನನ್ನ ಯೋಚನೆಗಳು ಹಣವನ್ನ ಕ್ರಿಯೇಟ್ನ ಮಾಡುತ್ತೆ, ಹೌದಲ್ವಾ? ಹೆಂಗೆ ಯೋಚನೆಗಳು ಹಣವನ್ನ ಕ್ರಿಯೇಟ್ ಮಾಡುತ್ತೆ, ಸಮೃದ್ಧಿಯನ್ನು ಹೆಂಗ್ ತಂದು ಕೊಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಯೋಚನೆಯಿಂದ ತಾನೇ ನೀವು ಜನರನ್ನ ಕನೆಕ್ಟ್ ಆಗೋದು. ನಿಮ್ಮ ಯೋಚನೆಯಿಂದ ತಾನೇ, ನಿಮ್ಮ ಸ್ಕಿಲ್ಲಿಂದಾನೇ ತಾನೇ ನೀವೊಂದು ಜಾಬ್ನ ಪಡ್ಕೊಳ್ಳೋದು, ಅಥವಾ ಒಂದು ಅಪರ್ಚುನಿಟಿನ ಪಡ್ಕೊಳ್ಳೋದು, ಅಥವಾ ಒಂದು ಬಿಸ್ನೆಸ್ನ ಮಾಡೋದಕ್ಕಾಗೋದು. ಅಂದ್ರೆ ಇಲ್ಲಿಂದ ಶುರು ಆಗುವಂಥದ್ದು ಎಲ್ಲದನ್ನು ಕೂಡ. ಇಲ್ಲಿಂದ ನಿಮ್ಮೊಂದು ಮೈಂಡಿಂದ ನೀವು ಸಿಚುವೇಶನ್ ಚೇಂಜ್ ಮಾಡ್ತೀರಾ, ಜನರ ಒಳಗಡೆ ಹೋಗ್ತೀರಾ, ಹೌದಲ್ವಾ? ಅಂದ್ರೆ ಶುರುವಾಗದೆ ಇಲ್ಲಿ. ಅದಕ್ಕೆ ಹೇಳೋದು ಯೋಚನೆಗೆ ಅಷ್ಟು ಶಕ್ತಿ ಇದೆ ಅಂತ. ನಿಮ್ಮ ಮಾತುಗಳು, ಪವರ್ ಆಫ್ ವರ್ಡ್ಸ್. ಓಕೆ, ನೀವು ಯಾವ ರೀತಿ ಎಲ್ಲ ನೀವು ಯೋಚಿಸ್ತೀರಾ, ಯಾವ ರೀತಿ ಎಲ್ಲ ನೀವು ಮಾತುಗಳನ್ನ ಆಡ್ತೀರಾ, ಅದ್ರ ಮೇಲೆ ನಿಮ್ಗೆ ಸಮೃದ್ಧಿ, ಸಂಪತ್ತು ಅನ್ನೋದು ಅಟ್ರಾಕ್ಟ್ ಆಗುತ್ತೆ, ಅಂದ್ರೆ ಮ್ಯಾನಿಫೆಸ್ಟ್ ಆಗುತ್ತೆ. ಈಸಿಲಿ ಹೇಳ್ಬೇಕಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಕೆಲಸ ಏನಂತ ಹೇಳಿದ್ರೆ, ಯಾವುದನ್ನ ಒಂದು ಮ್ಯಾನಿಫೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಇದು ತುಂಬಾ ಈಸಿ ಆಗಿದೆ ಅಂತಾನೆ ತಗೊಬೇಕು. ಏನೇನೋ ಥಾಟ್ ಪ್ರೊಸೆಸ್ನ ಇಟ್ಕೊಂಡಿದ್ದೀರಾ ನಿಮ್ಮ ಒಳಗಡೆ, ಹೌದಲ್ವಾ? ಇಲ್ಲಿ ನಿಮ್ಮೊಂದು ಐಡೆಂಟಿಟಿನ ಚೇಂಜ್ನ ಮಾಡಿ. ಓಲ್ಡ್ ಐಡೆಂಟಿಟಿ, ಈಗ ನಿಮ್ಗೆ ಆಗ್ತಿರ್ಲಿಲ್ಲ, ಅದು ಕಷ್ಟ ಆಗ್ತಿತ್ತು, ಈ ತರ ಏನ್ ಯೋಚನೆಗಳು ಬರ್ತಿದೆ ಅದನ್ನ ರಿಮೂವ್ ಮಾಡಿ. ಹಿಂದೆ ಆಗಿರ್ಬೋದು, ಅದು ನಿಮ್ಮ ಓಲ್ಡ್ ಸ್ಟೋರಿ, ಹಿಂದೆ ನಡೆದಿತ್ತು, ಅದು ನಿಮ್ಮ ಓಲ್ಡ್ ಸ್ಟೋರಿ. ಬಟ್ ಈಗ ಈ ಕ್ಷಣ ನಾನು ಬದಲಾಗಿದ್ದೇನೆ, ನಾನು ಚೇಂಜಸ್ ಮಾಡ್ಕೊಂಡಿದ್ದೇನೆ, ನಾನು ನ್ಯೂ ಐಡೆಂಟಿಟಿಗೆ ಶಿಫ್ಟ್ ಆಗಿದ್ದೇನೆ, ಆ ರೀತಿಯಾಗಿ ಇಟ್ಕೋಬೇಕು. ಸಮಥಿಂಗ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಈ 3D ನೀವು ಚೇಂಜಸ್ನ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ಲಿ ನಿಮ್ಮ ಇಲ್ಲಿ ಓಕೆ, ನಿಮ್ಮೊಂದು ಮೈಂಡ್ ಅಲ್ಲಿ ಶಿಫ್ಟ್ ಆಗಬೇಕು. ಕ್ಲಿಯರ್ ಆಗ್ತಿದೆಯಲ್ಲ? ಅಂದ್ರೆ ಇಲ್ಲಿ ನೀವು ಯಾವ ಅಸಂಪ್ಷನ್ನ ಓಲ್ಡ್ ಮಾಡ್ಕೊಂತೀರಾ, 3D ಅದಕ್ಕೆ ಹೊಂದ್ಕೊಳ್ಳುತ್ತೆ. ಈಗ ನೀವೇನ್ 3D ಎಲ್ಲ ನೋಡ್ತಿದ್ರಲ್ವಾ ಇವಾಗ, ಓಕೆ, ನಿಮ್ಮ ಸಿಚುವೇಶನ್ ನಿಮ್ಮ ಫೇವರ್ ಆಗಿ ಯಾವುದು ಆಗ್ತಿರ್ಲಿಲ್ಲ ಅನ್ಕೊಳ್ಳಿ. ಇವಾಗ ಇದು ಹಳೆ ಯೋಚನೆಗಳು, ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಹಳೆ ಯೋಚನೆಗಳಾಗಿರುತ್ತೆ, ಅಥವಾ ಹಳೆಯ ಒಂದು ಸಂಕಲ್ಪಗಳಾಗಿರುತ್ತೆ, ಅಥವಾ ಅಸಂಪ್ಷನ್ ಆಗಿರುತ್ತೆ, ಅಥವಾ ನಿಮ್ಮ ಒಂದು ಇಮ್ಯಾಜಿನೇಷನ್ ಆಕ್ಟ್ ಆಗಿರುತ್ತೆ ಹಿಂದಿನದು. ಅದು ಈಗ ಶೋಪ್ ಆಗ್ತಿದೆ. ಇಟ್ಸ್ ಅ ಡಿಲೈಡ್ ರಿಸಲ್ಟ್. ಅಂದ್ರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನೀವೇನೋ ಒಂದು ಕ್ರಿಯೇಟ್ ಮಾಡ್ತಿದ್ದೀರಾ, ಸೊ ಅದಾದ್ಮೇಲೆ ಅದು ವ್ಯಕ್ತಗೊಳ್ತಾ ಇದೆ. ಓಕೆ, ನಾನು ಇದ್ರ ಬಗ್ಗೆ ಲಾಸ್ಟ್ ಟೈಮ್ ಹೇಳಿದ್ದೀನಿ. ಇಲ್ಲಿ ಏನಂತ ಹೇಳಿದ್ರೆ, ನಿಮ್ಮ ಅಸಂಪ್ಷನ್ನ ಕೀಪ್ ಮಾಡಿ, ಜಸ್ಟ್ ಕೀಪ್ ಅಸ್ಯೂಮಿಂಗ್. ನಿಮ್ಗೆ ಏನ್ ಬೇಕಿದೆ ಲೈಫಲ್ಲಿ ಆ ಒಂದು ಸ್ಟೇಟ್ನ ಕಂಟಿನ್ಯೂ ಆಗಿ, ನಿಮ್ಗೆ ಅದು ಬರೋವರೆಗೂ ಕೂಡ ನೀವು ಕಂಟಿನ್ಯೂ ಆಗಿ ಅಫರ್ಮ್ನ ಮಾಡ್ತಾ ಬನ್ನಿ, ವಿಜುವಲೈಸ್ ಮಾಡ್ತಾ ಬನ್ನಿ, ಅಸ್ಯೂಮ್ನ ಮಾಡ್ತಾ ಬನ್ನಿ. ಯಾವುದೊಂದು ನಿಮ್ಗೆ ಮ್ಯಾನಿಫೆಸ್ಟ್ ಆಗಬೇಕು, ಹೌದಲ್ವಾ? ಆ ಒಂದು ಸ್ಟೇಟ್ನ ಕಂಟಿನ್ಯೂ ಆಗಿ ಹೋಲ್ಡ್ ಮಾಡ್ತಾ ಬನ್ನಿ. ಇಟ್ಸ್ ಅ ಸಿಂಪಲ್ ವೇ. ಓಕೆ, ನೀವೇನ್ ಮಾಡ್ತೀರಾ ಗೊತ್ತಾ? ಸುಮ್ಮನೆ ಚೆಕ್ ಮಾಡ್ತಿರ್ತೀರಾ, ಓಕೆ, ಇದು ನಡೀತಿದೆಯಾ, ಆಗ್ತಿದೆಯಾ ಅಂತ. ನೀವು ಯಾವಾಗೆಲ್ಲ ಸೆಲ್ಫ್ ಬಿಲೀಫ್, ಓಕೆ, ಸೆಲ್ಫ್ ಡೌಟ್ ಬರುತ್ತೆ, ಹೌದಲ್ವಾ? ನಿಮ್ ಸೆಲ್ಫ್ ಬಿಲೀಫ್ ಇರುತ್ತೆ, ಶುರು ಮಾಡ್ಬೇಕಾದ್ರೆ ಅದು ಮಾಡ್ತಾ ಮಾಡ್ತಾನೆ ನಿಮ್ಗೆ ಸೆಲ್ಫ್ ಡೌಟ್ ಕ್ರಿಯೇಟ್ ಆಗ್ಬಿಡುತ್ತೆ. ಇದು ನಡೆಯುತ್ತಾ, ಆಗ್ತಾ ಇದೆಯಾ, ಇದು ಏನು ಅಂತ. ಓಕೆ, ಇಲ್ಲಿ ಯಾವುದನ್ನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಥ್ರೂ ರಿಪಿಟೇಷನ್ ನಿಮ್ಮೊಂದು ಬ್ರೈನ್ ಅದನ್ನ ಹೋಲ್ಡ್ ಮಾಡುತ್ತೆ ಎಲ್ಲದನ್ನು ಕೂಡ. ಓಕೆ, ಸೊ ಇಲ್ಲಿ ಎಲ್ಲದನ್ನು ಕೂಡ ಇದು ಈಸಿಯರ್ ಆಗಿ ಆಗ್ತಿದೆ, ಸಿಂಪಲ್ ಆಗಿ ಆಗ್ತಿದೆ, ಇದು ನ್ಯಾಚುರಲ್. ಓಕೆ ಓಕೆ, ನಾನು ಇದನ್ನ ಹಣದ ಬಗ್ಗೆ ಹೇಳ್ತಿದ್ದೆ ಅಲ್ವಾ ನಿಮ್ಗೆ. ಜಾಬ್ನು ಅಷ್ಟೇ, ಯಾವುದೊಂದು ಜಾಬ್ನ ಪಡ್ಕೊಬೇಕಂತ ಡಿಸಿಷನ್ ಮಾಡಿದಿರಾ, ಇದು ನನಗೆ ಈಸಿಯೆಸ್ಟ್ ವೇ ಟು ಗೆಟ್ ದ ಜಾಬ್. ನಾನು ಯಾವುದೇ ಒಂದು ಜಾಬ್ನ ನಾನು ಈಸಿಯಾಗಿ ಪಡ್ಕೊಳ್ತೇನೆ, ಈ ತರ ಇರಬೇಕು. ಅಥವಾ ಯು ಆರ್ ಇನ್ ಟು ಬಿಸ್ನೆಸ್, ಈಗ ಯಾವುದೋ ಒಂದು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇರ್ತೀರಾ. ಓಕೆ, ನನ್ನೊಂದು ಬಿಸ್ನೆಸ್ ಈಸಿಯಾಗಿ ನಡೀತಿದೆ, ಎಫರ್ಟ್ಲೆಸ್ ಆಗಿ ನಡೀತಿದೆ, ನಾನು ಅದರಿಂದ ತುಂಬಾ ಅರ್ನಿಂಗ್ಸ್ನ ಮಾಡ್ತಿದ್ದೀನಿ. ನಿಮ್ಮ ಮೈಂಡ್ಗೆ ಯಾವ ರೀತಿಯಾಗಿ ಪ್ರೋಗ್ರಾಮ್ ಮಾಡ್ತೀರಾ, ನಾನು ಹಾರ್ಡ್ ಅರ್ನ್ ಮಾಡ್ತಿದ್ದೀನಿ, ಹಾರ್ಡ್ ಅರ್ನ್ ಮನಿ ಅಂತ ಹೇಳ್ತೀರಲ್ವಾ, ನಿಮ್ಗೆ ಅದು ಹಾರ್ಡ್ ಅಂತ ಅನ್ಸುತ್ತೆ, ಅದನ್ನ ಅರ್ನ್ ಮಾಡ್ತೀರಾ. ಮನಿ ಮೇಕಿಂಗ್ ಇಸ್ ಈಸಿ ಅಂತ ನೀವು ಥಾಟ್ನ ಕೊಟ್ಕೊಂಡ್ರೆ ನಿಮ್ಗೆ ಅದು ಈಸಿ ಆಗುತ್ತೆ. ಗೆಟಿಂಗ್ ಜಾಬ್ ಇಸ್ ಈಸಿ ಅಂತ ನೀವು ಥಾಟ್ನ ಕೊಟ್ಕೊಂಡ್ರೆ ನಿಮ್ಗೆ ಜಾಬ್ನ ಪಡ್ಕೊಳ್ಳೋದು ಈಸಿ ಆಗುತ್ತೆ. ನಿಮ್ಮ ಸಬ್ ಕಾನ್ಸಿಯಸ್ ಹತ್ರ ನ ಮಾಡ್ಕೊಳ್ಳೋದು ಎಲ್ಲದನ್ನು ಕೂಡ. ನೋಡಿ, ಸಬ್ ಕಾನ್ಸಿಯಸ್ ನ ಜೊತೆ ಅನ್ಕಾನ್ಸಿಯಸ್ಲು ಕೂಡ ನೀವು ಪ್ರೋಗ್ರಾಮ್ಡ್ ಆಗಿರ್ತೀರಾ. ನಿಮ್ಮ ಒಂದು ಫಿಯರ್, ನಿಮ್ಮ ಒಂದು ಎಮೋಷನಲ್, ಅದೆಲ್ಲ ಏನಿದೆ ಅನ್ಕಾನ್ಸಿಯಸ್ ಆಗಿರುತ್ತೆ. ನೀವು ಈಗ ಏನು ನೀವು ವರ್ಡ್ಸ್ಗಳು ನಿಮ್ಮ ತಲೆಯಲ್ಲಿ ಏನು ಸ್ಟೋರ್ ಆಗಿದೆ, ಅದು ಕಾನ್ಸಿಯಸ್, ಸಬ್ ಕಾನ್ಸಿಯಸ್ ಇದೆಲ್ಲ ಮಿಕ್ಸ್ಡ್ ಆಗಿ ಆ ಒಂದು ಸ್ಟೋರ್ ಆಗಿರುತ್ತೆ. ಓಕೆ, ಬಟ್ ಓವರ್ ಆಲ್ ಆಗಿ ಸಬ್ ಕಾನ್ಸಿಯಸ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಹ್ಯಾಬಿಟ್ಸ್, ನಿಮ್ಮ ಎಮೋಷನ್, ನೀವೇನ್ ರಿಪೀಟೆಡ್ ಆಗಿ ಹೇಳ್ತಿರ್ತೀರಾ, ಅದ್ರ ಒಟ್ಟಾರೆ ರಿಸಲ್ಟ್ಸ್, ಅಂದ್ರೆ ಓವರ್ ಆಲ್ ಡಾಮಿನೆಂಟ್ ಆಗಿ ಏನ್ ಉಳ್ಕೊಂಡಿರುತ್ತೋ ಅದು ನಿಮ್ ರಿಸಲ್ಟ್ ನ ಕೊಡ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ಏನು ನಿಮ್ಮ ಕೆಲಸ ಇಷ್ಟೇ,
ಎಲ್ಲದನ್ನು ಕೂಡ ತುಂಬಾ ಸುಲಭವಾಗಿ ಆಗುತ್ತೆ, ಈಸಿಯಾಗಿ ಆಗುತ್ತೆ ಅನ್ನೋ ಒಂದು ಅಸಂಪ್ಷನ್ ಸ್ಟೇಟ್ನ ನೀವು ಹೋಲ್ಡ್ ಮಾಡಬೇಕು. ನಿಮ್ಮ ಕೆಲಸ ಏನಂತ ಹೇಳಿದ್ರೆ ಇಷ್ಟೇ, ನಿಮ್ಗೆ ಏನ್ ಬೇಕಾಗಿದೆ ಅದನ್ನ ಅಸಂಪ್ಷನ್ ಸ್ಟೇಟ್ನ ನೀವು ಕಂಟಿನ್ಯೂ ಆಗಿ ಕೀಪ್ನ ಮಾಡೋದು. 3D ಶೋ ಅಪ್ ಆಗಲ್ಲ, ಓಕೆ, ಇಮಿಡಿಯೇಟ್ ಆಗಿ ಶೋ ಅಪ್ ಆಗ್ತಿರಲ್ಲ, ಕೆಲವ್ರಿಗೆ ಇನ್ಸ್ಟೆಂಟ್ ಆಗುತ್ತೆ, ಆದ್ರೆ ನಿಮ್ಮ ಐಡೆಂಟಿಟಿ ಶಿಫ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಬಟ್ ಇಲ್ಲಿ ನಿಮ್ಗೆ ಆಗೋವರೆಗೂ ಅದನ್ನ ಕಂಟಿನ್ಯೂ ಅಫರ್ಮ್ನ ಮಾಡಿ, ಕಂಟಿನ್ಯೂ ವಿಜುವಲೈಸ್ನ ಮಾಡಿ, ಡೆಫಿನೆಟ್ಲಿ ಅದು ಹೊಂದ್ಕೊಳ್ಳುತ್ತೆ, ಹೊಸ ರಿಯಾಲಿಟಿಗೆ ಅದು ಬರುತ್ತೆ. ಓಕೆ, ನ್ಯೂ ರಿಯಾಲಿಟಿನ ನೀವು ಕ್ರಿಯೇಟ್ನ ಮಾಡ್ತೀರಾ. ಜಸ್ಟ್ ಯು ಹ್ಯಾವ್ ಟು ಹೋಲ್ಡ್ ಯುವರ್ ಅಸಂಪ್ಷನ್. ಓಕೆ, ನಾನು ಆಲ್ರೆಡಿ ಸಕ್ಸಸ್ ಆಗಿದ್ದೇನೆ, ನಾನು ಆಲ್ರೆಡಿ ಪಡೆದಿದ್ದೇನೆ. ಎಲ್ಲಿವರೆಗೆ ನೀವು ಈ ರೀತಿ ಕೀಪ್ನ ಮಾಡ್ತೀರಾ, ನೀವು ಡೆಫಿನೆಟ್ಲಿ ಅದನ್ನ ರೀಚ್ನ ಮಾಡ್ತೀರಾ, ಅದೇ ನಿಮಗೆ ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಯು ಶುಡ್ ನಾಟ್ ವರಿ ಅಬೌಟ್ 3D. ಓಕೆ, ಈ 3D ಬಗ್ಗೆ ನೀವು ವರಿ ಮಾಡೋದು ಬೇಡ. 3D ಅದಕ್ಕೆ ಕನೆಕ್ಟ್ನ ಮಾಡ್ಕೊಳ್ಳುತ್ತೆ, ಅಂದ್ರೆ ಹೊಂದ್ಕೊಳ್ಳುತ್ತೆ. ನೀವು ಏನು ಹೊಸ ರಿಯಾಲಿಟಿನ ನಿಮ್ಮ ಮೈಂಡಲ್ಲಿ ಕ್ರಿಯೇಟ್ನ ಮಾಡ್ತಿದಾಗಲೇ 3Dಯಲ್ಲಿ ಅದು ಶೋ ಅಪ್ ಆಗುತ್ತೆ, ಅದನ್ನೇ ಹೊಂದ್ಕೊಳ್ಳೋದು ಅಂತ ಅಲೈನ್ಮೆಂಟ್ ಅಂತ ಹೇಳೋದು. ಅಂದ್ರೆ ಹಳೇದೇನಿತ್ತು ಅದು ಶೋ ಅಪ್ ಆಗ್ತಿತ್ತಲ್ವಾ, ಸೊ ಅದು ಚೇಂಜಸ್ ಆಗಿ ಹೊಸ ರಿಯಾಲಿಟಿ ಇಲ್ಲಿ ಏನ್ ಕ್ರಿಯೇಟ್ನ ಮಾಡ್ತಿದ್ರಿ ಅದು ಅಗೇನ್ ವ್ಯಕ್ತಗೊಳ್ಳುತ್ತೆ. ಸೊ ಇಲ್ಲಿ ಏನಂತ ಹೇಳಿದ್ರೆ, ನೀವು ಪವರ್ಫುಲ್ ಇದ್ದೀರಾ, ಯಾವಾಗ್ಲೂ ಕೂಡ ಅದನ್ನ ತಿಳ್ಕೊಳ್ಳಿ. ನೀವು ಪವರ್ಫುಲ್ ಇದ್ದೀರಾ, ಓಕೆ, ಆ ರೀತಿಯಾಗಿನೇ ಶುರು ಮಾಡಿ. ಓಕೆ, ಎಲ್ಲದನ್ನು ಕೂಡ ನನ್ನ ಪರವಾಗಿ ಆಗ್ತಿದೆ, ಆ ರೀತಿಯಾಗಿನೇ ನೀವು ಶುರು ಮಾಡಿ. ಓಕೆ, ನೀವು ಏನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ನಾನು ಡಿಸಿಷನ್ ಮಾಡಿದ್ರು ಕೂಡ ನನಗದು ಈಸಿಯಾಗಿ ಆಗುತ್ತೆ, ನನಗೆ ಸುಲಭವಾಗಿ ಆಗುತ್ತೆ ಅನ್ನೋದನ್ನ ನೀವು ತಗೊಬೇಕು, ಅದನ್ನೇ ನೀವು ಡಿಕ್ಲೇರ್ನ ಮಾಡಬೇಕು. ಸೊ ಸಬ್ಕಾನ್ಷಿಯಸ್ಲಿ ಅದೇ ರೀತಿಯಾಗಿ ವರ್ಕ್ ಆಗುತ್ತೆ. ಸೊ ಇದನ್ನ ಫಾಲೋಅಪ್ನ ಮಾಡಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಜಾಯಿನ್ ಮೈ ಒನ್ ಆನ್ ಕೋಚಿಂಗ್. ಓಕೆ, ನೀವು ವಾಟ್ಸಪ್ ಕಮ್ಯುನಿಟಿ ಇದೆ, ಆ ಕಮ್ಯುನಿಟಿ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಹಾಗೆ ಯು ಕ್ಯಾನ್ ವಿಸಿಟ್ ಮೈ ವೆಬ್ಸೈಟ್. ಓಕೆ, ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಜಾಯಿನ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಗಾಡ್ ಮೈ ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.